ಅಕ್ಷಿ ಮಾಡು. ನಿಂತೋಯ್ತಾ? ಬೆಳಗ್ಗೆ ಅಷ್ಟೊಂದು ಅಕ್ಷಿ ಮಾಡ್ತಾ ಇದೆಯಾ? ಶೀನ್ ಬಂದ್ರೇ ಅಕ್ಷಿ ಅನ್ನೋದು, ಸುಮ್ಮನೆ ಅಂತಾರ. ಅದು ಮೂಸ್ಬಿಡಮ್ಮನು ಜಾಸ್ತಿ. ಹೌದು, ತಿಂಗ್ಳಿಗೊಂದು ಖಾಲಿ ಮಾಡಾಕ್ತೀಯ ಅದನ್ನು? ಜಾಸ್ತಿ ತಗೋಬಾರ್ದು, ಅದು ಆ್ಯಕ್ಚುಲಿ ಲಂಗ್ಸ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಯಾಕೋ ಬೆಳಗ್ಗೆ ಎದ್ದಾಗ್ಲಿಂದನೂ ಅಕ್ಷಿ 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 ಅಂದ್ಕೊಂಡು ಕೂತವ್ರೆ. ಅದು ಯಾರು ಅಂತ ಗೊತ್ತಿಲ್ಲ. ಅಕ್ಷಿತಾ, ಹಾಂ, ಯಾರದು ಅಕ್ಷಿತಾ? ಗೊತ್ತಿಲ್ವಾ? ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಒಂದೊಂದ್ಸರಿ ಸಡನ್ನಾಗಿ ಮಂಜು ಒಂದು ಮನುನೇ ಅಂದರೆ ಬಂದ್ಬಿಡತ್ತೆ. ಹಳೆ ಬುದ್ಧಿ, ಹೊಸ ಬುದ್ಧಿ ಯಾವ್ದು ಬಂದೈತೆ? ಬುದ್ಧಿ ಅದೇ ಐತೆ. ಹಳೆ ಹೆಸರು ಅನ್ನೋಕ್ಕೂ ಆಗಲ್ಲ, ನಮ್ಮ ಹೆಸರೇ ಅದು. ನಾವು ಆಂಟಿ ಹೇಳ್ತಾ ಇದ್ರೆ, ಅಂದರೆ ನಮ್ಮ ಅಕ್ಕನ ಅತ್ತೆ, ಅದು ಎಷ್ಟು ಕ್ಯೂಟ್ ಆಗಿತ್ತು ಆ ಹೆಸರು, ಯಾಕಮ್ಮ ಚೇಂಜ್ ಮಾಡಿದೆ ಅಂತ. ಅಂದರೆ ನನ್ನ ಹೆಸರು ಕ್ಯೂಟ್ ಆಗಿಲ್ವಾ? ನನ್ನ ಹೆಸರು ಬಂದ್ರೆ ಚೆನ್ನಾಗಿತ್ತು ಆ ಹೆಸರು. ನನಗೂ ಭಾಳ ಚೆನ್ನಾಗಿತ್ತು ಅನ್ನೋದಕ್ಕಿಂತ ಹೇಳೋದಕ್ಕೆ ತುಂಬ ಈಸಿ ಆಗಿತ್ತು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ಇದು ಇಷ್ಟುದ್ದ ಐತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅದು ಚೆನ್ನಾಗಿದೆ. ನನ್ನ ಹೆಸರಾದ್ಮೇಲೆ ಇದು ಚೆನ್ನಾಗೇ ಇರಬೇಕು. ಇವಾಗ ನಾವು ಹೋಗ್ತಾ ಇದ್ದೀವಿ ಯೋಗ ಮಾಡೋಕ್ಕೆ. ಬಾಯ್. ನಾನು ಯೋಗ ಮಾಡೋಕೆ ಹೋಗ್ತಾ ಇದ್ದೀನಿ. ನಾನು ಕಾಫಿ ಕೊಟ್ಬಿಟ್ಟು ಇವಾಗ ಜಸ್ಟ್ ವರ್ಕೌಟ್ ಎಲ್ಲ ಮುಗಿಸಿ ಬರ್ತಾ ಇದ್ದೀನಪ್ಪ. ವರ್ಕೌಟ್ ಅಂದರೆ ಯೋಗ. ಮನು ಯಾಕೋ ಇನ್ನೂ ಮಲಗಿದ್ದಾರೆ ಇವತ್ತು ದಬಾಕೊಂಡು. ಬೆಳಗ್ಗೆ 5 ಗಂಟೆಗೆ ಎದ್ದಿರೋ ಥರ ಇದ್ದರು. ನಾನು 7:15ಗೇನೋ ಎದ್ದೆ. ಅವಾಗ ಬಂದು ಮಲ್ಕೊಂಡ್ರು. ಇನ್ನೂ ಎದ್ದಿಲ್ಲ. ಇವಾಗ ಟೈಮು 9:15 ಆಗಿದೆ. ನೋಡೋಣ, ನಾನು ಸ್ವಲ್ಪ ಹೊತ್ತು ಬಿಟ್ಟು ಎದ್ದೇಳ್ಸೋಣ. ಸೊ ಇವಾಗ ಯೋಗ ಮುಗಿಸಿ ಬರ್ತಾ ಇದ್ದೀನಲ್ಲ, ಒಂದು ಕಪ್ ಬಿಸಿ ಬಿಸಿ ಕಾಫಿ ಬೇಕು ಅನ್ನಿಸ್ತಾ ಇದೆ. ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇಷ್ಟೊಂದು ವೆಯ್ಟ್ ಮಾಡ್ತಾ ಇದ್ದೆ ಅವರಿಗೆ ಎದ್ದೇಳ್ತಾರೇನೋ ಅಂತ. ಎದ್ದಿಲ್ಲ, ಬಟ್ ಬೇಡ ಎದ್ದೇಳ್ಸೋದು ಅಂತ. ಸೊ ಇವಾಗ ಹೋಗ್ತೀನಿ, ಒಂದು ಕಪ್ ಕಾಫಿ ಮಾಡ್ಕೊತೀನಿ. ಟೈಮ್ ನೋಡಿ ಅಲ್ಲೇ 12:15 ಆಗಕ್ಕೆ ಬಂತು. ಇವಾಗ ಜಸ್ಟ್ ಪೂಜೆ ಎಲ್ಲ ಮುಗಿಸ್ದೆ. ತಿಂಡಿ ತಿಂದಿಲ್ಲ. ಮನು ವೆಯ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ವಾಶ್ ಮಾಡಿದ್ದೀನಿ, ತಗೊಂಡೋಗಿ ಮೇಲ್ಗಡೆ ಒಣಗಕ್ಕೆ ಹಾಕಬೇಕು. ಅದಕ್ಕಿಂತ ಮೊದಲು ತಿನ್ನೋಣ ಅಂತ ಇಲ್ಲೇ ಎಲ್ಲೋ ಪೊನ್ನಪ್ಪ ಅಂಕಲ್ ಹತ್ರ ಮಾತಾಡ್ತಾ ಇರೋ ಸೌಂಡ್ ಕೇಳಿಸ್ತಾ ಇದೆ ನನಗೆ. ದೀಪ ಹಚ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ಕೂತಿದ್ನ, ಬಂದೇ ಇಲ್ಲ ಸಾಹೇಬ್ರು ಒಳಗಡೆಗೆ. ಬಿಸಿಲು ಜಾಸ್ತಿ ಅಲ್ವಾ ಇವಾಗ, ಅದಕ್ಕೆ ಕಾರೆಲ್ಲ ಒಳಗೆ ನಿಲ್ಲಿಸ್ತೀವಿ ಇವಾಗ ರೆಗ್ಯುಲರ್ ಆಗಿ. ಡೈಲಿ ಗೇಟ್ ತೆಗ್ದಾಕ್ಬಿಟ್ಟು ಹೋಗೋರೆ. ಈ ಗೇಟು ಗಾಳಿಗೆ ಒಂದೊಂದ್ಸರಿ ಬಡ್ಡಂತ ಹೋಗಲ್ಲ, ಕಾರಿಗೆ ಬಡಿಯುತ್ತೆ. ಯೂಶಲಿ ತೆಗ್ಯಲ್ಲ ಮನು, ಹಂಗೆ ತೆಗ್ದು ಹೋಗೋರೆ. ಹಾಂ, ನೋಡಿ ಇಲ್ಲಿ ನೋಡಿ ಅಕ್ಕ ಬುಕ್ಕ ಹೆಂಗೆ ನಿಂತವ್ರೆ. ಏನು ಫುಲ್ ಕಲ್ಲ. 1,000 ರೂಪಾಯಿ ಮೇಲೆ ಇಲ್ಲ, ಇದು ಇಷ್ಟು ದೊಡ್ಡದಲ್ಲ, ಲಕ್ಷನೇ. 1 ಲಕ್ಷ 2 ಲಕ್ಷ 3 ಪ್ರಿಂಟ್ ಮಾಡಿ 3 ಲಕ್ಷ ಏನು ಪ್ರಿಂಟ್ ಮಾಡಿಲ್ಲ. ಅದಕ್ಕೆ ನೀವು ಇಲ್ಲೇ ಪ್ರಿಂಟ್ ಹಾಕ್ಬಿಟ್ರಿ. ನನ್ನ ಸ್ಟೋರ್ ಅಲ್ಲಿ ಮಾಡಿಲ್ಲ, ಹೋಗ್ತಾ ಇದೆ. ಅದು ತೂರ್ಕೊಂಡು ಹೋಗುತ್ತೆ ಅಂತ ಅಲ್ಲಿ ಸ್ಟೋರ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೀಲಕ್ಕೆ ರಿಸರ್ವ್ ಬ್ಯಾಂಕ್ ಇದೆ ಅಲ್ಲಿ. ಏನು ಮಾಡೋದು, ನೆಟ್ಟಿ ತಪ್ಪಿಗೆ ನಾವು ಮಾಡ್ಕೊಂಡು ಮಕ್ಕಳು ಯಾರೇನೋ ಅಂತಾರಲ್ಲ, ಮಕ್ಕಳು ಎತ್ತಿದ್ದಕ್ಕೆ ಅನುಭವಿಸ್ಬೇಕು ಅಂತ. ಇನ್ನೇನು ಮಾಡೋದು ಅಲ್ವಾ? ಹಾಕಿದ ತಪ್ಪಿಗೆ ಕ್ಲೀನ್ ಮಾಡಬೇಕು. ಹಾಕಿದ್ದು ಅವರು ಬೇಬಿನ ಪೇಪರ್ ತಂದು ಕೊಟ್ಟಿದ್ದು ಗಿಡ. ಇದು ತುಂಬ ಎಲೆ ಉದ್ರತ್ತೆ. ಇದು ಇಲ್ಲ, ಇನ್ನು ರೆಡ್ ಎಲ್ಲ ಉದುರುತ್ತೆ. ರೆಡ್ ಮಾತ್ರ ಅಲ್ಲ ಅಷ್ಟೇ, ಫ್ರೆಶ್ ಇರುತ್ತೆ. ನಮ್ಮನೆ ಹತ್ರನೂ ಇದೆ. ದಿನ ಕ್ಯಾರೆಟ್ ಟೈಮ್ ಗುಡಿಸ್ಕೊಂಡ್ರು ಫುಲ್ ಕಸ ಬೀಳತ್ತಿದ್ದು. ಈಗಮ್ಮ ಕೆಂಪುದೆಲ್ಲ ಉದ್ರೋಗತ್ತೆ. ವಿಂಟರ್ ಸೀಸನ್ ಅಲ್ಲ, ನಿನ್ನೆಯಿಂದ ಸಮ್ಮರ್ ಸ್ಟಾರ್ಟ್ ಆಗೋಯ್ತಾ ಅಲ್ಲೇ. ನಮ್ಗಿನ್ನೂ ಚಳಿನೇ ಹೋಗಿಲ್ಲ. ಚಳಿ ಕುಂಡಿಗೂ ಚಳಿ ಬರ್ಬೇಕಂದ್ರೆ ಕುಂಡಿಗೂ ಚಳಿ ಹಿಡಿಬೇಕಂದ್ರೆ ಜಾತಿನ ಕೇಳಬೇಕು. ಅದ್ರ ಒಳಗಡೆ ತೂರಿ ಬೆಚ್ಚಗೆ ಮಲ್ಕೊಂತಾಳೆ ಅವಳು. ನಮ್ಮ ಕ್ಯಾಟಗರಿ ಅವಳು. AC-ಯಲ್ಲಿ ಇರ್ಬೇಕು ಅವಳು. ಎಲ್ಲ ಚೆನ್ನಾಗಿ ಹಾಕ್ರೆ ಅದು ಇದು ಬೇಯಿಸಿ ಹೇಳಿದೆ. ನೀವು ತಿಂದ್ರು ನೈಟ್ ನಾವು ಫುಲ್ಲು ಟೈಟಾಗಿ ಹಾಕಿದ್ದೀವಿ ಇಬ್ರಿಗೂ. ಮಾಡಿ ಇಟ್ಬಿಡ್ತಾರೆ. ಒಳ್ಳೇದದು ಎಲ್ಲ ಕಾಲ ಹಾಕ್ಬಿಟ್ಟು ಅಷ್ಟೆ. ಆದರೂ ಏನು ಹೇಳಿ, ಪೊನ್ನಪ್ಪ ಅಂಕಲ್ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಫುಲ್ಲು ನಗ್ತಾ ಇರೋದೆ. ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾರೆ. ಎಲ್ಲಿಗಪ್ಪ? ಏನಾಯ್ತು ಕೈಗೆ? ಯಾಕೆ? ನಿನ್ನೆ ಜಿಮ್ಮು ಅಂದರೆ ಜಿಮ್ಮು ಹೋಗೆ ಇವತ್ತು ಹೋಗ್ತೀಯಾ? ಸರಿ ಬಾ, ಫ್ರೆಶನ್ ಅಪ್ ಆಗಿ ಬಾ, ತಟ್ಟೆಗೆ ಹಾಕ್ತೀನಿ. ಇವತ್ತು ಸ್ಪೆಷಲ್ಲು ಉಪ್ಮಾ ಮಾಡಿದ್ದೀನಿ. ಮೊನ್ನೆ ಬರೀ
ಚಿಲ್ಲಿ ಆನಿಯನು ಟೊಮೆಟೊ ಹಾಕಿ ಉಪ್ಮಾ ಮಾಡಿದೆ, ಸಖತ್ತಾಗಿತ್ತು. ಯಾಕೋ ಪುನಃ ಬೇಕು ಇವತ್ತು ಅನ್ನಿಸ್ತು, ಅದಕ್ಕೆ ಮಾಡಿಟ್ಟಿದ್ದೀನಿ. ಇವಾಗ ಹೋಗಿ ಚೆನ್ನಾಗಿ ಬಾರಿಸ್ಬಿಟ್ಟು ಬಂದ್ಬಿಡೋದೆ. ನಮ್ಮನೆ ಊಟದ ಟೈಮಲ್ಲಿ ನೋಡಿ ಯಾವ ಮೂವಿ ಓಡ್ತಾ ಇದೆ, ಜಮಾನದ ಮೂವಿ. ನನಗೆ ತುಂಬ ಇಷ್ಟ ಕಾಶಿನಾಥ್ ಮೂವಿಗಳಂದರೆ ಅಲ್ವಾ, ಥರ ರಿಯಾಲಿಟಿಗೆ ಹತ್ರ ಇರುತ್ತೆ ಅವರ ಮೂವಿಗಳೆಲ್ಲ. ಹೆಂಗೈತೆ ಉಪ್ಮಾ? ಚೆನ್ನಾಗಿತ್ತಲ್ವಾ? ಮೊನ್ನೆನೂ ಮಾಡಿದೆ, ಉಪ್ಪಿಟ್ಟಂತಾನೆ ಅನ್ಸಲ್ಲ ಅದು. ಎಂಜಾಯ್. ಸೊ ಡೈಜೆಷನ್ಗೆಲ್ಲ ಚೆನ್ನಾಗಿರುತ್ತೆ, ಬಟ್ ಚೆನ್ನಾಗಿ ನೀರು ಕುಡ್ಸತ್ತೆ ಇಡೀ ದಿನ, ಅದೊಂದೇ ಬೇಜಾರು. ಈ ಬಟ್ಟೆ ಒಣಗ್ಸೋಕ್ಕೆ ಚೆನ್ನಾಗಿ ಬಿಸಿಲು ಬೇಕು, ಆದರೆ ಈ ಸುಡ ಬಿಸಿಲಲ್ಲಿ ಟೆರೇಸ್ಗೆ ಹೋಗಿ ಬಟ್ಟೆ ಒಣಗಾಕೋದು ಅಂದರೆ ತಲೆನೋವು ಬರುತ್ತೆ. ಬರ್ತೀಯನು? ಅಲ್ಲೇ ಎತ್ಕೊಂತ ಇದೆಯಾ? ಥ್ಯಾಂಕ್ ಯು. 2 ಫ್ಲೋರ್ ಹತ್ಬೇಕಲ್ಲ, ಕಷ್ಟ. ಬಕೆಟ್ ಎಲ್ಲ ಇಟ್ಕೊಂಡು ಹತ್ತಕ್ಕೆ. ಪಾಪ ಮನೂ ಬಂದು ಹೆಲ್ಪ್ ಮಾಡ್ತಾರೆ ಬಟ್ಟೆ ಒಣಗಾಕೋದಾದರೆ. ಇಬ್ಬರು ಹೋದರೆ ಬೇಗ ಮುಗಿಸ್ಬೋದಲ್ಲ ಅಂತ. ಎಲ್ಲ ಲೈಟ್ಗಳನ್ನೂ ನೋಡ್ಕೊಂಡು ಆಫ್ ಮಾಡ್ಕೊಂಡು ಹೋಗಬೇಕು. ಬೆಡ್ರೂಮ್ ಲೈಟು, ಕಿಚನ್ ಲೈಟು, ಟೆರೇಸ್ಗೆ ಹೋದ್ರು ಅಷ್ಟೇ, ಹೊರಗಡೆಗೆ ಹೋದ್ರು ಅಷ್ಟೇ. ಬಿಸಿಲಲ್ಲಿ ಬಟ್ಟೆ ಒಣಗಾಕಿ ಮುಗಿಸೋ ಅಷ್ಟೊತ್ತಿಗೆ ಸೀದೋದು ಇಬ್ಬರು ಹೊತ್ತಾಗಿ. ಅಷ್ಟು ಬಿಸಿಲಿದೆ ಇವತ್ತು. ಮೇಲೆ ಮನೆ ಒಳಗಡೆ ಬಂದರೆ ಚಳಿ. ಏನು ಕ್ಲೈಮೇಟ್ ಅಪ್ಪ ಅನ್ನೋದೇ ಅರ್ಥ ಆಗಲ್ಲ. ನನಗೆ ಸ್ವಲ್ಪ ಚಳಿನೇ ಜಾಸ್ತಿ, ನಂಗೆ ಚಳಿ ತಡೆಯೋಕ್ಕಾಗಲ್ಲ. ಎಲ್ಲ ಕೆಲಸ ಮುಗೀತು. ಇವಾಗ ನಂದು ಅರ್ಧ ಗಂಟೆ ಟೈಮ್ ಇದೆ ನನಗೆ, 1:30-2 ಗಂಟೆ ತನಕ ಟೈಮ್ ಇದೆ. ಬಟ್ ನಿದ್ದೆ ಎಳೀತಾ ಇದೆ. ಎಲ್ಲಿ ಅರ್ಧ ಗಂಟೆಯಲ್ಲಿ ಮಲ್ಕೊಳಕ್ಕಾಗತ್ತೆ. ಇವಾಗ ಹೋಗಂಗೆ ಸೋಫಾ ಮೇಲೆ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ಬಿಟ್ಟು 2 ಗಂಟೆಗೆ ಬಂದು ಲಾಗಿನ್ ಮಾಡೋದು. ಇವತ್ತು ನಮ್ಮ ಆಫೀಸಲ್ಲಿ ಬ್ಯಾಲೆನ್ಸ್ಡ್ ಡಯಟ್ ಅಂದ್ಬಿಟ್ಟು ಎಕ್ಸ್ಟರ್ನಲ್ ಸೋರ್ಸಿಂದ ಏನೋ ಒಂದು ಇನ್ಫಾರ್ಮೇಷನ್ ಮೀಟಿಂಗ್ ಥರ ಇಟ್ಟಿದ್ದಾರೆ. ಅದನ್ನು ನಾನು ಕಾಫಿ ಕುಡ್ಕೊಂಡು ಬ್ಯಾಲೆನ್ಸ್ಡ್ ಡಯಟ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಯಾಕೋ ನೆನ್ನೆ ಮೊನ್ನೆ ಎಲ್ಲ ಜಿಮ್ಮಲ್ಲಿ ಚೆನ್ನಾಗಿ ಬಸ್ಕಿ ಹೊಡೆದ್ಬಿಟ್ಟು ಬಂದವ್ರಂತೆ. ಇವತ್ತು ಫುಲ್ಲು ಮೈಕೈ ನೋವು ಅಂತ ಅವ್ರ ಕಣ್ಣು ಮುಖ ಎಲ್ಲ ನೋಡೋಕ್ಕಾಯ್ತಾ ಇಲ್ಲ. ಹೋಗ್ತೀಯಾ ಹೋಗಲ್ವ ಇವತ್ತು? ಹೋಗ್ತೀಯಾ? ಇನ್ನು ಇವತ್ತು ಬಿಟ್ಟರೆ ಇನ್ನೊಂದು ವಾರ 15 ದಿನ ಹಂಗೆ ರಜೆ ತಗೋಬಿಡ್ತಾರೆ. ಸೋಂಬೇರಿತನ ಬಂದ್ಬಿಡತ್ತೆ. ಹೋಗು, ಪರವಾಗಿಲ್ಲ. ಜಸ್ಟ್ ಒಂದು ಕಾರ್ಡಿಯೋನಾದರೂ ಸರಿ ಮಾಡ್ಕೊಂಡು ಬಾ. ಓಕೆ, ಬಾಯ್. ನಮ್ಮ ಮೀಟಿಂಗ್ ಸ್ಟಾರ್ಟೆಡ್. ಎಲ್ಲ ಜಾಯ್ನ್ ಆಗ್ತಾಯಿದ್ರು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಇಷ್ಟೊತ್ತು. ಸೊ ಇವಾಗ ಸ್ಟಾರ್ಟ್ ಆಗಿಬಿಡತ್ತೆ. ದಿಸ್ ಇಸ್ ದಿ ಫುಡ್ ಪಿರಮಿಡ್. ನಾವು ಹೋಲ್ ಡೇ ಏನೆಲ್ಲ ಇರಬೇಕು ನಮ್ಮ ಮೀಲ್ ಪ್ಲೇಟಲ್ಲಿ, ಯಾವುದ್ಯಾವುದೆಲ್ಲ ಆ್ಯಡ್ ಆನ್ ಮಾಡಬೇಕು, ಯಾವುದ್ಯಾವುದೆಲ್ಲ ಕಟ್ ಡೌನ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾವ್ರೆ. ಇಲ್ಲಿ ನೋಡಿದ್ರೆ ಪಾಪ ಪೇಷಂಟಾಗಿ ಜಿಮ್ಮಿಗೆ ಹೋಗ್ತಾವ್ರೆ. ಬಟ್ ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡ ಅಪ್ಪು. ಸುಮ್ಮನೆ ಹೋಗಿ ಒಂದು ರೌಂಡ್ ಜಿಮ್ ರೌಂಡ್ ಹೊಡ್ಕೊಂಡು ಬರಬೇಡ, ವರ್ಕೌಟ್ ಮಾಡ್ಕೊಂಡು ಬಾ. ಜಿಮ್ ರೌಂಡ್ ಹೊಡಿಯೋಕೆ ಅಲ್ಲಿಗೆ ಹೋಗ್ಬೇಕಾ? ಬಾಯಲ್ಲಿ ಇಲ್ಲೇ ರೌಂಡ್ ಹೊಡಿಸ್ತೀನಿ. ಓ ಹಂಗೆ. ಮನೇಲಿ ಮೋಟಿವೇಶನ್ ಸಿಗಲ್ಲ ಅಂತ. ಓಕೆ, ಬಾಯ್. ಏನಪ್ಪ ಅದು ದಡ್ಡ ಅಂತ ಎತ್ತಾಗ್ತಾ ಇದೆಯಾ? ಏನು ಮಾಡ್ಕೊತ ಇದೆಯಾ? ನನಗೂ ನೀನೇ ಮಾಡೋದು. ಏ ಎಲ್ಲ ರೆಡಿ ಮಾಡ್ಕೊಟ್ಟಿದ್ದೀನಿ. ಮೊಟ್ಟೆ ಹೊಡೆದು ಖಾರಕ್ಕೆ ಬೇರೆಯವ್ರ ಕರಿಯಕ್ಕೆ ರೆಡಿ ಏನು ಮಾಡ್ಕೊಟ್ಟಿದ್ಯಾ? ಸ್ಟವ್ ಹಚ್ಚಿ ತೊಳೆದ್ಬಿಟ್ಟು ಹೆಂಚಿಕ್ಕಿ ಎಣ್ಣೆ ಹಾಕ್ಕೊಡ್ತೀನಲ್ಲ. ಆ ಮೊಟ್ಟೆ ಒಡೆದು ಹಾಕಿ ಖಾರ ಹಾಕೊಳಗೆ ಅದೊಂದು ಪ್ಯಾನ್ ತಗೊಂಡು ಅಲ್ಲಿ ಇಡಕ್ಕೆ ಕಷ್ಟ ಆಗಿತ್ತಾ? ಅಷ್ಟಾದ್ರೂ ನಾನು ಮಾಡ್ತೀನಿ. ಕಾಫಿ ಮಾಡೋಳಗೆ ಅದೊಂದು ಹಾಲು ಬಿಸಿ ಮಾಡ್ಕೊಳಕ್ಕೆ ಕಷ್ಟ ಆಗತ್ತಾ? ಹೌದು, ಟೈಮ್ ಸೇವ್ ಆಗುತ್ತೆ. ನೀವು 1 ನಿಮಿಷ ಹಾಲು ಬಿಸಿ ಮಾಡೋಕೆ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ? ನಾನು ಬಿಸಿ ಎಲ್ಲ ಮಾಡಿ 1 ನಿಮಿಷ ಎಲ್ಲ ರೆಡಿ ಮಾಡಿ ನೀವು ಕೊಡ್ತೀನಿ. 1 ನಿಮಿಷ ಸೇವ್ ಆಗುತ್ತೆ. ಅಯ್ಯೋ ಮೈ ಗಾಡ್. ಆ 1 ನಿಮಿಷದಲ್ಲಿ 1 ಕೋಟಿ ದುಡಿತಾ ಇದೆ ನಾನು. ದುಡಿದ್ರೆ 1 ನಿಮಿಷ ಸೇವ್ ಆಗುತ್ತೆ. ಟೈಮ್ ಈಸ್ ಮನಿ. ಓಹೋ ಹಂಗೆ. ಹೌದು. ಓಕೆ. ಏನೇನು ವರ್ಕೌಟ್ ಮಾಡಿದೆ ಜಿಮ್ಮಲ್ಲಿ? ಏನು ಮಾಡಿದೆ ಜಿಮ್ಮಲ್ಲಿ? ಮಾಡ್ದೆ ವರ್ಕೌಟ್ ಹೆಂಗೆ? ಅದು ಗ್ಲಾಸು ಬಿಸಿಗಿಡಿ ಬೇಡ, ಪಟ್ಟನ್ ಬಿಡುತ್ತೆ. ಆ ಕೆಟಲಲ್ಲಿ ನೀರು ಬಿಸಿ ಮಾಡಿಬಿಟ್ಟು ಅದ್ರೊಳಗಡೆ ಗಿಡು. ಅದು ಗ್ಲಾಸ್ ತಿಕ್ಕೈತೆ, ಆಗಲ್ಲ ನೀವು. ಹೌದಾ? ಆಮೇಲೆ ತವ ಮೇಲೆ ಇಟ್ಗಿಟ್ಬಿಟ್ಟಿಯಪ್ಪೋ, ಗ್ಲಾಸ್ ಪಟ್ ಅಂತ ಹೊಡೆದೋಗ್ಬಿಡತ್ತೆ. ಏನೂ ಆಗಲ್ಲ. ಹಂಗಾರೆ ಮಾಡಿ ಅದೆಲ್ಲ ಮಾಡಿದ್ಬಿಟ್ಟು ಕರಿ ಆಯ್ತಾ? ಅದು ಬಿಸಿ ಮಾಡು, ಕರಗ್ಸೋದು ನೋಡು ಹೆಂಗೆ. ಡಬಲ್ ಕಲರ್ ಇಟ್ಟಿದ್ದೀನಿ ಎಣ್ಣೆ ನಾನು. ನೋಡಿರಿ, ಡಿಸೈನ್ ಆಗಿ ಇಟ್ಟಿದ್ದೀನಿ ಎಣ್ಣೆ. ಮೊನ್ನೆ ಪಕೋಡ ಮಾಡಿದ್ನಲ್ಲ, ಆದರೂ ಎಣ್ಣೆ ಬಿಟ್ಟಿದಂಗೆ ಬಂದೈತೆ. ತವ ಫುಲ್ ಕಾದೋಯ್ತು. ಬಿಡು ಹಂಗೇನೆ, ಅದನ್ನ ಹಂಗೆ. ಬೇಡ ಏನು ಮಾಡ್ತಾ ಇದೀಯಾ? ಬೇಡ, ಅದೇ ಸಾಕು. ನಾನು ಹಾಕಂತೀನಿ ಬಾಯಲ್ಲಿ, ನಾನು ತೋರಿಸ್ತೀನಿ ಅಷ್ಟೇ. ಇನ್ನೇನು ಹಿಂಗೆ ಸಾವಿರದ್ರ ಆಯ್ತು. ಅದನ್ನೇನು ತೆಳು ಮಾಡ್ಕೋಬೇಕು ಅಂತ ಏನಿಲ್ಲ. ಜಾಸ್ತಿ ಹಾಕೋಬೇಕಲ್ವ ಎಣ್ಣೆ?
ಎಣ್ಣೆ ಜಾಸ್ತಿ ಹಾಕೋಬೇಕು. ಬೇಡ ಬೇಡ ಸಾಕಷ್ಟೇ. ಯಾವುದೋ ಫೋನ್ ಬರ್ತೈತೆ ತಾಳು ಒಂದು ನಿಮಿಷ. ಇವ್ರು ನನಗೆ ಆಮ್ಲೆಟ್ ಮಾಡಿಕೊಡೋದ್ರೊಳಗಡೆ ನನಗೆ ಹೊಟ್ಟೆ ಹಸಿವು ಎಲ್ಲ ಹೊರಟೋಗ್ತೈತೆ. ಇವ್ರಿಗೊಂದು 100 ಫೋನ್ಗಳು ಬರ್ತಾವೆ ಆ ಕಡೆ ಈ ಕಡೆಯಿಂದ. ಅವೆಲ್ಲ ಅಟೆಂಡ್ ಮಾಡಿ ಇವ್ರು ಕೊಡೋ ಬದಲು ನಾನೇ ಮಾಡ್ಕೋಬೋದು. ಸುಮ್ಮನೆ ಅನ್ಯಾಯವಾಗಿ ಕರೆದೇ ಅನ್ನಿಸ್ತೈತೆ. ಕರೆದಿರ್ಲೇ ಬಿಟ್ಕೊಂಡು burn it and roll me another one. I do whatever I feel like. I remember when we dreamed about it. Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.